ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡಬಹುದಾದ, ಅದು ಕೆಲವೇ ಸಾಮಗ್ರಿಗಳನ್ನು ಬಳಸಿ ಮಾಡಬಹುದಾದ ಶಂಕರಪೊಳೆ ಅಥವಾ ಖಾರ ತುಕ್ಕಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸಾಯಂಕಾಲ ಕಾಫಿ ಟೀ ಒಟ್ಟಿಗೆ ತುಂಬ ರುಚಿಯಾಗಿರುವಂಥ ಸ್ನ್ಯಾಕ್ ಇದು. ತುಕ್ಕಡಿ ಅಥವಾ ಖಾರದ ಶಂಕರಪೊಳೆ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ ಬಟ್ಲಷ್ಟು ಮೈದಾ ತೊಗೋತಾ ಇದ್ದೀನಿ. ಮತ್ತೊಂದು ಅರ್ಧ ಬಟ್ಲಷ್ಟು ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ. ಮೈದಾ ಸ್ವಲ್ಪ ಕಮ್ಮಿ ಇತ್ತು, ಅದರಿಂದ ಇನ್ನೊಂದು ಅರ್ಧ ಬಟ್ಲು ಗೋಧಿ ಹಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. 1.5 ಸ್ಪೂನು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ಎಳ್ಳು ಹಾಕ್ಕೊತಾ ಇದ್ದೀನಿ. ಕಪ್ಪೆಳ್ಳು ಹಾಕ್ಕೋಬೋದು, ಬಿಳಿ ಎಳ್ಳು ಹಾಕ್ಕೋಬೋದು. 1/4 ಸ್ಪೂನು ಅರಿಶಿಣ, ಉಪ್ಪು 1/4 ಸ್ಪೂನಷ್ಟು. ಈಗ ಕೈಯಿಂದ ಒಂದ್ಸಲ ಎಲ್ಲ ಕಲಿಸ್ಕೊಂಡ್ಬಿಡೋಣ. ಈಗ 1 ಸೌಂಟಷ್ಟು ಬಿಸಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅಡುಗೆ ಎಣ್ಣೆ ಯಾವ್ದು ಯೂಸ್ ಮಾಡ್ತೀರೋ ಅದು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಹಿಟ್ಟು ಒಂದು ಹದಕ್ಕೆ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಹಿಟ್ಟು ಕಲಿಸ್ಕೊಂಡಿದ್ದೀನಿ ನಾನು. ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಕೊಂಡ್ಬಿಡೋಣ. ಈ ಥರ ಒಂದು ತಟ್ಟೆ ಮುಚ್ಕೊಂಡ್ಬಿಡಿ. ಈಗ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ. ಈಗ ಕಲಸಿದ ಹಿಟ್ಟಿಂದ ಒಂದೊಂದೇ ಉಂಡೆ ಮಾಡ್ಕೊಳ್ಳೋಣ. ಈ ಥರ ಒಂದು ದೊಡ್ಡ ಚಪಾತಿ ಆಗೋಷ್ಟು ಉಂಡೆ ಮಾಡ್ಕೊಳ್ಳಿ. ನೋಡಿ, ಒಂದು 7 ಉಂಡೆ ಮಾಡ್ಕೊಂಡಿದ್ದೀನಿ ನಾನು. ಈಗ ಲಟ್ಟಿಸ್ಕೊಳ್ಳೋಣ. ಈ ಥರ ಒಂದು ದೊಡ್ಡ ಚಪಾತಿ ಲಟ್ಟಿಸ್ಕೊಳ್ಳಿ. ನೋಡಿ, ಹಿಟ್ಟು ತುಂಬ ಮೆದುವಾಗಿ ನೀರಾಗಿ ಇರಬಾರ್ದು. ಚೆನ್ನಾಗಿ ಹಾರ್ಡಾಗಿ ಲಟ್ಟಿಸ್ಕೊಳ್ಳೋಕೆ ಬರೋ ಥರ ಇರಬೇಕು. ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ಳಿ, ಯಾಕಂದರೆ ನಮಗೆ ತುಕ್ಕಡಿ ಗರಿ ಗರಿಯಾಗಿ ಬರಬೇಕು. ನೀವು ಇದನ್ನು ಬರೀ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು, ಬರೀ ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು. ಒಂದು ಸ್ವಲ್ಪ ಮೈದಾ ಕಮ್ಮಿ ಇತ್ತು ಅಂತ ಗೋಧಿ ಹಿಟ್ಟು ಸೇರಿಸಿ. ಈಗ ಕಟ್ ಮಾಡಿದ್ದೆಲ್ಲ ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೇನೆ. ಎರಡನೇ ಉಂಡೆನ ಇದೇ ಥರ ಲಟ್ಟಿಸ್ಕೊಳ್ಳೋಣ. ತುಕ್ಕಡಿ ಮಾಡೋದು ತುಂಬ ಈಸಿ ಸ್ನ್ಯಾಕ್ ಇದು. ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೋದು, ಏನೂ ತೊಂದರೆ ಆಗಲ್ಲ. ಹಿಟ್ಟಿನ ಕಲಸಿದ್ದು ಪ್ರಮಾಣ ಕರೆಕ್ಟಾಗಿರಬೇಕು. ನಿಮಗೆ ಎಳ್ಳು ಬೇಕಿದ್ದರೆ ಹಾಕ್ಕೋಬೋದು, ಎಳ್ಳು ಆಪ್ಷನ್ನು. ತುಂಬ ಸಿಂಪಲ್ಲು, ಜಾಸ್ತಿ ಸಾಮಾನುಗಳು ಏನು ಬೇಡ ಇದು ಮಾಡಲಿಕ್ಕೆ.
ಇದೇ ಥರ ಎಲ್ಲ ಉಂಡೆನೂ ಲಟ್ಟಿಸ್ಕೊಂಬಿಡಿ. ಈಗ ಎಣ್ಣೆ ಕಾದಿದೆ, ನಾವು ಕಟ್ ಮಾಡ್ಕೊಂಡಿದ್ದು ತುಕಡಿನ ಹಾಕ್ಕೊಂಬಿಡೋಣ. ನೋಡಿ ತುಕಡಿ ಎಲ್ಲ ಕಾದಿದೆ, ತೆಕ್ಕೊಂಬಿಡೋಣ. ನೋಡಿ ಈ ಹದಕ್ಕೆ ಕೂಡ ನೀವು ಕಾಯಿಸ್ಕೊಬೋದು. ನಾನು ಸ್ವಲ್ಪ ಜಾಸ್ತಿ ಕಾಯಿಸ್ಕೊಂಡಿದ್ದೀನಿ, ಯಾಕಂದರೆ ಮೈದಾ ಹಾಕಿರೋದ್ರಿಂದ 1 ದಿವಸ 2 ದಿವಸ ಆದ ಕೂಡಲೇ ಸ್ವಲ್ಪ ಮೆದು ಆಗ್ಬೋದು ತುಕಡಿಗಳು, ಅದಕ್ಕೆ ಸ್ವಲ್ಪ ಜಾಸ್ತಿ ಕಾಯಿಸ್ಕೊಂಡಿದ್ದೀನಿ. ನೋಡಿ 1-2 ತುಕಡಿನ ನಾನು ತುಂಡು ಮಾಡಿ ತೋರಿಸ್ತೀನಿ ಎಷ್ಟು ಹಗುರವಾಗಿದೆ ಅಂತ. ಮುಟ್ಟಿದರೆ ಪುಡಿ ಆಗುತ್ತೆ, ಬಾಯಿಗಿಟ್ರೆ ಹಾಗೆ ಕರ್ಗೋಗ್ಬಿಡುತ್ತೆ. ಈ ತುಕಡಿ ಮಾಡುವ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.